ಬಸವ ಕಲ್ಯಾಣ ಹೆಮ್ಮೆಯ ಶಾಸಕ ಶರಣು ಸಲಗರ್ ಅವರ ಮತಕ್ಷೇತ್ರ ಇದು. 2022 ಮತ್ತು 23ನೇ ಸಾಲಿನಲ್ಲಿ KKBRD ಅನುದಾನದ ಅಡಿಯಲ್ಲಿ 21 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬಿಲ್ಡಿಂಗ್ ಅನ್ನ ರೆಡಿ ಮಾಡಿದ್ದಾರೆ. 5.20 ಲಕ್ಷದ ಒಂದು ಸುಂದರವಾಗಿರ್ತಕ್ಕಂಥ ಬಾತ್ರೂಮ್ ಅನ್ನ ಕಟ್ಟಿದ್ದಾರೆ. ಮಕ್ಕಳಿಗೆ ಶಾಲೆ ಕಲಿಸರು ಅಂತಂದ್ರೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ಎಷ್ಟೊಂದು ಸುಂದರವಾಗಿ ಈ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ. ಆದ್ರೆ ಇದು ಹಾಳುಗಳಿರ್ತಕ್ಕಂಥದ್ದು. ಇದಕ್ಕೆ ಕಾರಣಕರ್ತರು ಯಾರು? ಶಾಸಕರು ಅಥವಾ ಈ ಇಲಾಖೆಯ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಅನುದಾನ ಬಿಡುಗಡೆ ಮಾಡಿ ಇದನ್ನ ಕೊಡಲಿಕ್ಕೆ ಬಿಟ್ಟಿರ್ತಕ್ಕಂಥ ಇಲಾಖೆನೋ ಅನ್ನೋದು ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು. ಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಇದ್ರೆ ದಯವಿಟ್ಟು ಎಚ್ಚರಗೊಳ್ಳಿ. ಶೀಘ್ರದಲ್ಲಿ ಇದು ಸುಂದರವಾಗಿರ್ತಕ್ಕಂಥ ಕಟ್ಟಡ ಜೊತೆಗೆ ಈ ಒಂದು ವಾತಾವರಣದಲ್ಲಿ ಮಕ್ಕಳು ಶಾಲೆಯನ್ನ ಕಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು. ಕಲ್ಯಾಣ ತಾಲೂಕಿನ ಯಲ್ಲದಗುಂಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಜೊತೆಗೆ ಪಕ್ಕದಲ್ಲಿ ಪ್ರೌಢಶಾಲೆ ಇದೆ. 2022 ಮತ್ತು 23ನೇ ಸಾಲಿನಲ್ಲಿ KKBRD ಅನುದಾನದ ಅಡಿಯಲ್ಲಿ 21 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬಿಲ್ಡಿಂಗ್ ಅನ್ನ ರೆಡಿ ಮಾಡಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಆದ್ರೆ ದುರ್ದೈವ ಏನು ಅಂತಂದ್ರೆ ಇದನ್ನ ಬಳಕೆ ಮಾಡೋದಕ್ಕೆ ಇಲ್ಲಿಯವರೆಗೂ ಹ್ಯಾಂಡ್ ಓವರೇ ಮಾಡಿಲ್ಲ ಅನ್ನೋದೇ ದುರ್ದೈವ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಇಂತಹ ಸುಂದರ ವಾತಾವರಣದಲ್ಲಿ ಈ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳಿದಾವೆ. ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಸೋಲಾರ್ ಲ್ಯಾಂಪ್ ಅನ್ನು ಕೂಡ ಅಳವಡಿಸಿದ್ದಾರೆ. ಇದನ್ನ ಇವರು ಚಾಲು ಮಾಡಿದಾರೋ ಬಿಟ್ಟಿದಾರೋ ಅಥವಾ ಇದು ಕೊಳತ್ ಹೋಗಿದೇನೋ ಅನ್ನೋದು ಕೂಡ ಈಗ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ಎಷ್ಟೊಂದು ಸುಂದರವಾಗಿ ಈ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ. ಆದ್ರೆ ಇದು ಹಾಳುಗಳಿರ್ತಕ್ಕಂಥದ್ದು. ಇದಕ್ಕೆ ಕಾರಣಕರ್ತರು ಯಾರು? ಶಾಸಕರು ಅಥವಾ ಈ ಇಲಾಖೆಯ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಅನುದಾನ ಬಿಡುಗಡೆ ಮಾಡಿ ಇದನ್ನ ಕೊಡಲಿಕ್ಕೆ ಬಿಟ್ಟಿರ್ತಕ್ಕಂಥ ಇಲಾಖೆನೋ ಅನ್ನೋದು ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು. ಈಗಲೂ ಕೂಡ ಸುಂದರವಾಗಿದೆ, ಚೆನ್ನಾಗಿದೆ, ಆದ್ರೆ ಬಳಕೆಯಾಗಿಲ್ಲ. ಹಳೆಯ ಶಾಲೆಯಲ್ಲಿಯೇ ಈಗಲೂ ಕೂಡ 3 ವರ್ಷ ಕಳೆದರೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಕಳೀತಾ ಇದ್ದಾರೆ. ಆದ್ರೆ ಹೊರಗಡೆಯಿಂದ ಸುಂದರವಾಗಿ ಕಾಣ್ತಿರ್ತಕ್ಕಂಥ ಈ ಬಿಲ್ಡಿಂಗು ಒಳಗಡೆಯಿಂದ ಸಂಪೂರ್ಣವಾಗಿ ಒಡೆದು ಹೋಗಿರ್ತಕ್ಕಂಥದ್ದು. ಟೈಲ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಜೊತೆಗೆ ಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ರೂಮ್ ಕಟ್ಟಿದ್ದಾರೆ. ಅದರ ವಾತಾವರಣ ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ಒಂದು ಸ್ಕೂಲ್ ನ ವಾತಾವರಣದಲ್ಲಿ ಯಾರು ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಒಂದು ಸುಂದರವಾಗಿರ್ತಕ್ಕಂಥ ರೂಮ್ ಇದೆ. ತೋರಿಸಿ ಸರ್, ನಮ್ಮ ಕ್ಯಾಮ್ರಾಮನ್ ಹೇಳ್ತೀನಿ, ತೋರಿಸಿ ಸರ್. ಅಲ್ಲಿಗೆ ಪ್ರವೇಶವನ್ನ ಕೊಡ್ತೀನಿ. ಇಲ್ಲಿ ಯಾರು ಇರ್ತಾ ಇದ್ದಾರೆ ಅನ್ನೋದು ಈ ಇಲಾಖೆಯ ಅಧಿಕಾರಿಗಳೇ ಹೇಳಬೇಕು. ಜೊತೆಗೆ ಈ ತಾಲೂಕಿನ ಹೆಮ್ಮೆಯ ಶಾಸಕರ ಗಮನಕ್ಕೂ ಕೂಡ ಈ ಒಂದು ಕಾಮಗಾರಿಯ ವಿಚಾರ ಗೊತ್ತಾಗಬೇಕು ಅಂತ ನಾನು ತೋರಿಸ್ಲಿಕ್ಕೆ ಬಂದಿದ್ದೇನೆ. ಈ ರೀತಿಯಾಗಿ ಸರ್ಕಾರದ ದುಡ್ಡನ್ನ ಪೋಲು ಮಾಡ್ತಿರ್ತಕ್ಕಂಥ ಬೇರೆ ಬೇರೆ ತಾಲೂಕಿನಲ್ಲಿ ಶಾಸಕರಾಗಿರ್ಬಹುದು ಅಥವಾ ಅಧಿಕಾರಿಗಳಾಗಿರ್ಬಹುದು. ನೋಡಿ ಎಷ್ಟೊಂದು ಬ್ಯೂಟಿಫುಲ್. ಈ ಶಾಲೆಯಲ್ಲಿ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಷ್ಟೊಂದು ಸುಂದರವಾಗಿ ಯಾರೋ ಬಂದು ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಮೇಲೋಟ ಕಾಣಿಸ್ತಾ ಇದೆ. ಡೋರ್ ಓಪನ್ ಇದೆ. ಸರ್ಕಾರಿ ಶಾಲೆಯ ಡೋರ್ ಸ್ವಾಮಿ ಇದು. ಮಕ್ಕಳಿಗೆ ಶಾಲೆ ಕಲಿಸರು ಅಂತಂದ್ರೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಈ ಯಲ್ಲದಗುಂಡಿ ಪ್ರಾಥಮಿಕ ಶಾಲೆ ಜೊತೆಗೆ ಪ್ರೌಢಶಾಲೆ. ಯಾರೂ ಇಲ್ಲ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಬಂದು ಅನೈತಿಕ ಚಟುವಟಿಕೆಗಳನ್ನ ಖಂಡಿತವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಏನಪ್ಪಾ ಅಂತ ಕೇಳಿದ್ರೆ ಪಲ್ಲಂಗನ ಹಾಕಿದ್ದಾರೆ. ರಾತ್ರಿ ಹೊತ್ತಲ್ಲಿ ಯಾರೋ ಬರಬಹುದು ಇರಬಹುದು ಅಥವಾ ಯಾರೋ ಒಂದು ಪೈಪ್ಗಳನ್ನ ಇಟ್ಟಿದ್ದಾರೆ. ಇದು ಸರ್ಕಾರಿ ಶಾಲೆಯ ಕರ್ಮಕಾಂಡ ಇದು. ಅದಕ್ಕೆ ನಾನು ಹೇಳ್ತೇನೆ, ಶಾಸಕರೇ, ನಿಮ್ಮ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿದೆ. 21 ಲಕ್ಷ ರೂಪಾಯಿ ಇಲ್ಲಿ ಖರ್ಚಾಗಿದೆ. ಆದ್ರೆ ಇಲ್ಲಿಯವರೆಗೂ ನೀವು 3 ವರ್ಷ ಕಳೆದರೂ ಕೂಡ ಈ ಶಾಲೆಯನ್ನ ಬಳಸೋದಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ನೇರವಾಗಿ ನೀವೇ ಉತ್ತರವನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತ ಹೇಳಿ. ಇದೇ ಸರ್ಕಾರಿ ಶಾಲೆಯ ವಾತಾವರಣದಲ್ಲಿ 5.20 ಲಕ್ಷದ ಒಂದು ಸುಂದರವಾಗಿರ್ತಕ್ಕಂಥ ಬಾತ್ರೂಮ್ ಅನ್ನ ಕಟ್ಟಿದ್ದಾರೆ. ಕಣ್ ತುಂಬ್ಕೊಳ್ಳಿ, ಇದು 5 ಲಕ್ಷ ರೂಪಾಯಿ ಬಾತ್ರೂಮ್ ಅಂತೆ. ಲೂಟಿ ಮಾಡ್ತಿರೋ, ಎಷ್ಟೊಂದು ಲೂಟಿ ಮಾಡ್ತೀರಿ. 20,000 ರೂಪಾಯಿ ಬಿಲ್ಡಿಂಗ್ ಅನ್ನ ಕಟ್ಟು 5 ಲಕ್ಷ ರೂಪಾಯಿ ಲೂಟಿ ಮಾಡಿ ಇದು ಬಾತ್ರೂಮ್ ಅಂತ ಹೇಳ್ತೀನಿ. ಹೈಟೆಕ್ ಬಾತ್ರೂಮ್ ಇದು. 5 ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂದಾಜು ವೆಚ್ಚ 5.20 ಲಕ್ಷ ರೂಪಾಯಿಗಳು ಅಂತ ಬರೆದಿದ್ದಾರೆ. ಏನಿದೆ ಇದು ಬಿಲ್ಡಿಂಗ್? ಇದು 5 ಲಕ್ಷ ರೂಪಾಯಿ ಒಂದು ಸಿಂಪಲ್ ಆಗಿರ್ತಕ್ಕಂಥ 2 BHK ಮನೆ ಆಗತ್ರಿ. ಈ ರೀತಿಯಾಗಿ ನೀವು ಲೂಟಿ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತೀರಿ. ಒಂದು ಶೌಚಾಲಯಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಅಂತಂದ್ರೆ ಮತ್ತು ನಾಚಿಕೆ ಬಿಟ್ಟು ಅದ್ರ ಮೇಲೆ ಬರಿತೀರಿ 5 ಲಕ್ಷ ರೂಪಾಯಿ ಖರ್ಚು ಅಂತ.
ಇದಕ್ಕಿಂತ ನೀವು ನಿಮ್ಮ ಮುಖವಾಡವನ್ನ ಕಳಿಸೋದು ಏನು ದೊಡ್ಡ ವಿಷಯ ಅಲ್ಲ ಅಂತ ನನಗೆ ಅನ್ಸುತ್ತೆ. ಇಷ್ಟೆಲ್ಲಾ ಸುದ್ದಿ ಮಾಡಾದ್ಮೇಲೆ ಒಂದ್ ವೇಳೆ ನೀವು ಎಚ್ಚರಗೊಳ್ಳಿಲ್ಲ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಇದ್ರೆ ದಯವಿಟ್ಟು ಎಚ್ಚರಗೊಳ್ಳಿ. ಶೀಘ್ರದಲ್ಲಿ ಇದು ಸುಂದರವಾಗಿರ್ತಕ್ಕಂಥ ಕಟ್ಟಡ, ಜೊತೆಗೆ ಈ ಒಂದು ವಾತಾವರಣದಲ್ಲಿ ಮಕ್ಕಳು ಶಾಲೆಯನ್ನ ಕಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು. ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ನೀವಿಲ್ಲಿ ಕಲ್ಪಿಸಿ ಕೊಡಬೇಕಾಗಿದೆ. ಕುಡಿಯೋದಕ್ಕೆ ನೀರಾಗಿರ್ಬೋದು, ಆಮೇಲೆ ಲೈಟ್ ಆಗಿರಬಹುದು, ಇವೆಲ್ಲವೂ ಕೂಡ ನೀವು ಪುನಃ ಪ್ರಾರಂಭಿಸಿ ಶಾಲೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕಾಗಿದೆ. ಇದಕ್ಕೆ ಯಾರು ದೊಡ್ಡ ಮನಸ್ಸು ಮಾಡ್ಬೇಕು ಹೇಳಿ? ಮೊದಲು ಶಾಸಕರು ದೊಡ್ಡ ಮನಸ್ಸು ಮಾಡಬೇಕು. ಫೋನ್ ಎತ್ತಬೇಕು, ಇಲಾಖಾ ಅಧಿಕಾರಿಗಳಿಗೆ ಕಾಲ್ ಮಾಡಬೇಕು, ದಯವಿಟ್ಟು ಯಲ್ಲದಗುಂಡಿ ಶಾಲೆಯನ್ನ ಮಕ್ಕಳಿಗೆ ಕಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಹೇಳಬೇಕು. ಒಂದ್ ವೇಳೆ ನೀವು ಹೇಳಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಕರೆಯನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಈ ಗ್ರಾಮದ ಜನರು ಫೋನ್ ಎತ್ತೋದಿಲ್ಲ. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ನಿಮಗೆ ವೋಟ್ ಹಾಕಬೇಕು ಬಿಡ್ಬೇಕು ಅಂತ ನಿರ್ಧಾರ ಅವರೇ ನಿರ್ಧಾರ ಮಾಡ್ತಾರೆ.